ನಾಲ್ಕನೇ ಮೇಳದಲ್ಲಿ ಹಿಮ್ಮೇಳದಲ್ಲಿ ಒಂದಷ್ಟು ಕಲಾವಿದರು ಕುಬಣೂರವರು, ಕೊಂಕಣಾಜಿ ಅವರು ಅಥವಾ ನಮ್ಮ ಮಿಜಾರ್ ಅವರು ಎಲ್ಲ ಇದ್ರು. ಅವರ ಒಡನಾಟ ನಿಮಗಿತ್ತು ಅಂತ ಹೇಳಿ. ಆ ಸಮಯದಲ್ಲಿ ವೇಷಧಾರಿಗಳನ್ನ ಯಾರನ್ನೆಲ್ಲ ಕಂಡಿದ್ದೀರಿ ನೀವು ಹೋದಂತ ಸಂದರ್ಭದಲ್ಲಿ? ಸಂದರ್ಭದಲ್ಲಿ ವಿಷ್ಣು ಶರ್ಮ ಅವರು ಇದ್ರು, ಪಣಕಾಜಿ ವಿಷ್ಣು ಶರ್ಮರು. ಆಗ ವಾಟೆ ಪಡ್ಕು ಅಂತ ಹೇಳ್ತಾ ಇದ್ರು. ವಾಟೆ ವಿಷ್ಣು ಶರ್ಮರು, ಮತ್ತೆ ಉಮಾಮಹೇಶ್ವರ ಭಟ್, ಮತ್ತೆ ಸಂಪಾಜೆ ಶೀನಪರೈಗಳಿದ್ದಂತ ಸಮಯ. ಹೌದೌದು, ಅವರಿದ್ರು. ಮತ್ತೆ ಶ್ರೀವೇಷಕ್ಕೆ ತೋಡಿಕಾನದವರಿದ್ರು, ವಿಶ್ವನಾಥ್. ಹೌದು. ಮತ್ತೆ ಕಾವು ಗಿರೀಶ್ ರಾವ್ ಅಂತೇಳಿ ಅವರು ಇದ್ರು. ಅವರು ಶ್ರೀವೇಷ ಈಗ ಅವರಿಲ್ಲ, ದಿವಂಗತರಾಗಿದ್ದಾರೆ. ಒಳ್ಳೆ ವೇಷಧಾರಿ. ಹೌದು. ಮತ್ತೆ ಬೇರೆ ಪುಂಡು ವೇಷಕ್ಕೆ ಮಾಡವು ಪರಗಪರೈಗಳಿದ್ರು. ಹೌದು. ಮತ್ತೆ ವಿಷ್ಣು ಶರ್ಮರಿದ್ರು. ಅವರಿದ್ರು. ಕಲಾವಿದರ ಜೊತೆಗೆ ನಿಮ್ಮ ಒಡನಾಟ ಹೇಗಿತ್ತು ಆಗ? ನೀವಂದ್ರೆ ಆರಂಭದಲ್ಲಿ ಬಂದಿರ್ತೀರಿ, ಅವರಿಗೆ ಕಲಾವಿದರಿಗೆಲ್ಲ ನಿಮ್ಮ ಒಡನಾಟ ಇರುವುದಿಲ್ಲ ಅಂತ ಹೇಳಿ. ಸೊ ಹೇಗಿದ್ರಿ? ಹೌದು, ಅಲ್ಲಿ ಕಲಾವಿದರು ನಂಗೆ ಒಳ್ಳೆ, ನನ್ನ ಜೊತೆ ಒಳ್ಳೆ ಇದ್ರಲ್ಲಿ ಹೋಗ್ತಾ ಇತ್ತು. ಎಲ್ಲ ಕಲಾವಿದರು ಒಳ್ಳೇದಿದ್ರು ಅದ್ರಲ್ಲಿ ಇರುವಾಗ. ಹೌದೌದು. ನಿಮಗೆ ಉಪದ್ರ ಅದೊಂದು ಮನೆ ಹಾಗೇನೆ ಇತ್ತು ನಮ್ಗೆ. 4ನೇ ಮೇಳ ಅಂತ ಹೇಳಿದ್ರೆ ಅದೊಂದು ನಮ್ಗೆ ಮನೆಯೇ ಅದು. ಎಲ್ಲಾ ಕಲಾವಿದರು ನಮ್ಮ ಜೊತೆ, ಅದ್ರಲ್ಲಿ ಒಬ್ಬನಿಗೆ ಆಗುದಿಲ್ಲ ಒಬ್ಬದಿನ ಆಗ್ತದೆ ಅಂತ ಹೇಳಿ ಹಾಗೇನಿಲ್ಲ. ಇದು ಯಾರನ್ನು ಎಲ್ರು ನಮ್ ಜೊತೆ ಒಳ್ಳೆ ಹೊಂದಾಣಿಕೆ. ಆಲ್ಮೋಸ್ಟ್ ಎಲ್ಲರೂ ಬಿಡಾರದಲ್ಲಿ ಇರ್ತಿದ್ರಿ. 100% ಬಿಡಾರದಲ್ಲಿ ಮನೆಗೆ ಹೋಗುವವರು ಇಲ್ಲ. ಹೌದೌದು, ಬಿಡಾರದ ವ್ಯವಸ್ಥೆಯಲ್ಲಿ ಇರ್ತಿದ್ರಿ. ಹೌದೌದು. ಸೊ ಆಗ ನೀವು ಯಾರನ್ನ ಮೆಚ್ಚಿಕೊಂಡಿದ್ರಿ ಅಂತ ಹೇಳಿ? ಅಂದ್ರೆ ಕಲಾವಿದರನ್ನು ನಮ್ಗೆ ವಿಷ್ಣು ಶರ್ಮರ್ ಅವ್ರದ್ದು ಒಳ್ಳೆ ಮಾತುಗಾರಿಕೆ, ಒಳ್ಳೆ ವೇಷ, ಮತ್ತೆ ಹಾಗೆ ಶ್ರೀವೇಷ ನೋಡಿದ್ರೆ ತೋಡಿಕಾನದವರು, ಅವರೆಲ್ಲ ನೀವೇ ಚಕ್ರದಾಳ ಬಡಿತಾ ಇರುವಾಗೆಲ್ಲ ನೋಡ್ತಾ ಇದ್ದೆ. ಅದು ಅವರ ನಡೆ ಎಲ್ಲ ನನ್ಗೆ ಒಳ್ಳೆ ಗೊತ್ತಿತ್ತು. ಮತ್ತೆ ಕಿರೀಟ ವೇಷದಲ್ಲಿ ನಮ್ಮ ಇವರು ಸಂಪಾಜಿ ಅವರು, ಶೀನಪರೈಗಳ ವೇಷ ಅವರು ಕೂಡ. ಹೌದು. ಮತ್ತೆ ಸುಬ್ರಯ್ಯ ಒಳ್ಳರ ಜೊತೆಗೂ ಇದ್ದೆ. ಮತ್ತೆ ನಮ್ಮ ನಾರಾಯಣ್ ಶೆಟ್ಟಿ ಇದ್ರು, ಅವ್ರಿರುವಾಗ್ಲೂ ಇದ್ದೆ. ಒಟ್ಟು ಎಷ್ಟು ವರ್ಷ 4ನೇ ಮೇಳದಲ್ಲಿ ತಿರುಗಾಟ ಮಾಡಿದ್ದೀರಿ? 4ನೇ ಮೇಳದಲ್ಲಿ ಒಂದು 18 ವರ್ಷ ಆಗ್ಬೋದು ಅನ್ಸುತ್ತೆ. ಮೇಳ ಬದಲಾಯಿಸ್ಲಿಲ್ವ ಅಲ್ಲಿ? ಇಲ್ಲ. ಒಂದು ಸಾರಿ ನನ್ನ ಮೇಳ ಬದಲಾಯಿಸಿದ್ದಾರೆ. ಕೊನೆಯ ಸೇವೆಗೆ ಒಂದು 10 ದಿವಸ ಇರುವಾಗ 3ನೇ ಮೇಳಕ್ಕೆ ಹೋಗಿದ್ದೆ ನಾನು. ಬದಲಿಗೆ ಹೋದ ಅಂದ್ರೆ ಅದ್ರಲ್ಲಿ ಇದ್ದವರಿಗೆ ಅವ್ರು ಸೌಖ್ಯವಾಗಿ ಅವ್ರ ಮನೆಯಲ್ಲೇ ಇದ್ರು. ಅಲ್ಲ, ಹೀಗೆ ನೀವು ಕೇಂದ್ರದಿಂದ ಹೋಗಿ 18 ವರ್ಷ ಒಂದೇ ಮೇಳದಲ್ಲಿ ಆಗ್ಲೇ ಇಲ್ಲ ಅಂತ ಹೇಳಿ, ಒಂದೇ ಮೇಳ ಕೇಂದ್ರದಿಂದ ಕಟೀಲು ಮೇಳ ಬಿಟ್ಟು ಬೇರೆ ಮೇಳದಲ್ಲಿ ಇರ್ಲಿಲ್ಲ ಅಂತ ಹೇಳಿ. ಎಸ್, ಇದು ಇಷ್ಟು. ನೀವು ಈಗ ಸರಿ, ಸೋಮಣ್ಣ ಪೂರ್ವರಂಗಕ್ಕೆ ತೊಡಗಿಸಿಕೊಳ್ತಾರೆ. ಪೂರ್ವರಂಗದಿಂದ ತೊಡಗಿ ಒಂದಷ್ಟು ಮತ್ತೆ ನಿಮಗೆ ಅವಕಾಶಗಳು ಹೇಗೆ ಬಂತು? ಮದ್ದಳೆಗೆ ಮತ್ತೆ ಅವಕಾಶಗಳು ಬರಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಪಳಗಿರಬೇಕು. ಅಂತ ಅವಕಾಶಗಳು ಹೇಗೆ ಒದಗಿ ಬರ್ಲಿಕ್ಕೆ ಆರಂಭ ಆಯ್ತು? ಮತ್ತೆ ಒದಗಿ ಬರ್ಬೇಕು ಅಂತಂದ್ರೆ ನಂಗೆ ಮಧ್ಯದಲ್ಲಿ ಅಲ್ಲೆಲ್ಲ ಕೊಡ್ತಾ ಇದ್ರು. ಅಂದ್ರೆ ಆಗ 3 ಮಂದಿ ಮೇಳಕ್ಕೆ ಗಂಡ ಮದ್ಲೆಗೆ ಇರೋದು. ನನ್ನನ್ನ ಎಷ್ಟರವಾಗಿ ತಗೊಂಡದ್ದು ದನಿಗಳ ಹತ್ರ ಈ ಶೆಟ್ಟಿಗಾರರು ಹೇಳಿ. ಹೌದು. ಹಾಗೆ ನನ್ನನ್ನು ಮಧ್ಯೆ ಕೂತ್ಕೊಳಿದ್ರು. ಮತ್ತೆ ಚಂದ್ರಶೇಖರ್ ಭಟ್ರನ್ನ ಬೇರೆ ಮೇಳಕ್ಕೆ ಹಾಕಿದ್ರು, ಕೊಂಕಣಾಜಿ ಅವರನ್ನ. ಆಗ ನನ್ಗೆ ಇಲ್ಲಿ ಹೆಚ್ಚಿನ ಇದಕ್ಕೆ ಬಡಿಲಿಕ್ಕೆ ಅವಕಾಶ ಸಿಗಿದೆ. ಆಗ ಮತ್ತೆ ನಾವು ಇಬ್ಬರೇ ಪ್ರಧಾನ ಇದಾಯ್ತಾ? ಯಾರು ಮದ್ದಳೆಗೆ ಪ್ರಧಾನವಾಗಿ ನಿಮ್ಮನ್ನು ಕೂತ್ಕೊಳ್ಳಿ? ಪ್ರಧಾನವಾಗಿದ್ದಲ್ಲ, 3ನೇ ಮದ್ದಳೆವನಾಗಿ. ಆಮೇಲೆ ಹೌದು, 3ನೇ ಮದ್ದಳೆಗಾರ. ಹೌದು. ಬೆಳಗಿನ ಜಾವಕ್ಕೆ ನೀವು ಕೂತ್ಕೊಳ್ತಾ ಇದ್ರ ಅಂತ? ಇಲ್ಲ, ಸುರುವಿಗೆ ಕೂತ್ಕೊಳ್ತಿಲ್ಲ. ಆಮೇಲೆ ನಮ್ಮ ಶೆಟ್ಟಿಗಾರನನ್ನು ತೆಗೆದು ಬೇರೆ ಮೇಳಕ್ಕೆ ಹಾಕಿ ಬದಲಾಯಿಸಿದ್ರು. ಹೌದು, ಬದಲಾಯಿಸಿ. ಯಾವುದು ರಾಮಕೃಷ್ಣ ಶೆಟ್ಟಿಗಾರನ್. ಆಗ ನನ್ನ ಒಂದು 5-6 ವರ್ಷ ಆಗಿರ್ಬೋದು. ಆಮೇಲೆ ಪ್ರಧಾನಕ್ಕೆ ಬಂದದ್ದು. ಪ್ರಧಾನ ಅಂತ ಹೇಳಿಲ್ಲ, ಪ್ರಧಾನ ಅಂತ ನಾನು ಆಗ್ಲಿಲ್ಲ. ಅಲ್ಲಿ ಬೆಳಗಿನ ಜಾವಕ್ಕೆ ಅಂದ್ರೆ ಆ ಮೇಳದಲ್ಲಿ ಇದ್ದಾಗ ನೀವೇ ಪ್ರಧಾನ ಮದ್ದಳೆಗಾರರು, ಚೆಂಡೆ ವಾದಕರು, ಪ್ರಧಾನ ಭಾಗವತರು ಅಂತ ಹೇಳಿ ಗುರುತಿಸಲ್ಪಡುವುದು. ಆ ಮಟ್ಟಿನಲ್ಲಿ ನಾನು ಈಗ ನಿಮಗೆ ಓಕೆ, ಪೂರ್ವರಂಗದಲ್ಲಿ ಇದ್ದು ತದನಂತರ ನಿಮಗೆ ಕೊಂಕಣಾಜಿಯವರನ್ನ ಬೇರೆ ಮೇಳಕ್ಕೆ ಹಾಕುವಾಗ ನಿಮಗೆ
ಆರಂಭ ಅವಕಾಶ ಜಾಸ್ತಿ ಸಿಕ್ಕಿತು. ಹೇಗೆ ಜಾಸ್ತಿ ಸಿಕ್ಕಿತು? ಹೇಗೆ ಜಾಸ್ತಿ ಅಂದ್ರೆ ಮತ್ತೆ ಇದ್ದದ್ದು ಇಬ್ಬರೇ ಚೆಂಡೆ ಮೊದಲಿಗೆ, ಯಾರು ಶೆಟ್ಟಿಗಾರು, ರಾಮಕೃಷ್ಣ ಶೆಟ್ಟಿಗಾರು ಮತ್ತು ಮೋಹನ್ ಶೆಟ್ಟಿಗಾರು, ಆಮೇಲೆ ನಾನು, ನೀವಿದ್ದದ್ದು. ಆಗ ನನ್ಗೆ ಅವಕಾಶ ಸಿಕ್ಕಿತು. ಮದ್ದಳೆಗೆ ಕೂತ್ಕೊಳ್ಳಿ. ಹೌದು, ಮದ್ದಳೆಗೆ ಕೂತ್ಕೊಳ್ಳಿ. ಎಲ್ಲಿಂದ ಎಲ್ಲಿ ತನಕ ಕೂತ್ಕೊಳ್ತಾ ಇದ್ರಿ? ಆಗ ನಾನು ಪ್ರಾರಂಭಕ್ಕೆ ಕೂತ್ರೆ ಸಾಧಾರಣ ಮಧ್ಯ ಮಧ್ಯದಲ್ಲಿ ಇದು ಸಿಗ್ತದೆ, ಅವಕಾಶ ಸಿಗ್ತದೆ. ಅಂದ್ರೆ 4 ಗಂಟೆವರೆಗೆ ನಾನು ನಿಲ್ಬೇಕಿತ್ತು. ದೇವಿ ಪ್ರತ್ಯಕ್ಷದವರೆಗೂ? ದೇವಿ ಪ್ರತ್ಯಕ್ಷ ಅಲ್ಲ, ಚಂಡಮುಂಡರು ಹೊರಡುವಲ್ಲಿವರೆಗೆ, ಅಲ್ಲಿಯವರೆಗೆ. ಹೌದು ಹೌದು. ಆಮೇಲೆ ಶೆಟ್ಟಿಗಾರ, ಇವರು ರಾಮಕೃಷ್ಣ ಶೆಟ್ಟಿಗಾರ ಬರ್ತಾ ಇದ್ರು ಮದ್ದಳೆಗೆ ಬರ್ತಾ ಇದ್ರು. ಹೌದು. ಅದು ಎಷ್ಟು ವರ್ಷ ಮಾಡಿದ್ರಿ ಹಾಗೆ? ಒಂದು 4-8 ವರ್ಷ ಹಾಗೇನೆ ಇರ್ಬೋದು. ಅಲ್ಲಿ ನಿಮ್ಗೆ ಅವಕಾಶಗಳು ಬರುವಾಗ ಏನೆಲ್ಲ ಕಲ್ತ್ಕೊಂಡ್ರಿ ನೀವು ಅಂತ ಹೇಳಿ? ಆಮೇಲೆ ಅಲ್ಲಿ ಅವಕಾಶಗಳು ಕಲೀಲಿಕ್ಕೆ ಅದೊಂದು ಒಳ್ಳೆ ವೇದಿಕೆ. ಹೌದೌದು. ಆಮೇಲೆ ನಂಗೆ ಒಳ್ಳೆ ವೇದಿಕೆ ಆಯ್ತು ಕಲೀಲಿಕ್ಕೆ. ಆಮೇಲೆ ಮತ್ತೆ ಉಳಿದವ್ರನ್ನ ನಾವು ನೋಡ್ತಾ ಇರ್ತೇವಲ್ಲ ಹೇಗೆ ಬಡಿತಾರೆ, ಹಾಗೆ ಇದರಿಂದಲಾಗಿ ನಾನು ಮತ್ತೆ ಕಲ್ತೆ. ನಾನು ನೀವಲ್ಲಿ ಮದ್ದಳೆ ಬಡಿಯುವಾಗ ಚೆಂಡೆಗೆ ಯಾರು ಇರ್ತಿದ್ರು? ಚೆಂಡೆಗೆ ಇದು ಇವರು ರಾಮಕೃಷ್ಣ ಶೆಟ್ಟಿಗಾರು ಅವರೇ ಇರ್ತಿದ್ರು. ಅವರಿದ್ರು. ಮೋಹನ್ ಶೆಟ್ಟಿಗಾರ್ ಇದ್ರು. ಮೋಹನ್ ಶೆಟ್ಟಿ ಅವರು ಹೌದೌದು ಬರುವಂತದ್ದು. ನೀವು ತುಂಬಾ ಈಗ ಕೇಂದ್ರದ ಪಾಠ, ಪೂರ್ವರಂಗದ ಪಾಠ, ಪೂರ್ವರಂಗದಿಂದ ಮತ್ತೆ ಒಂದು ಸ್ಟೆಪ್ ಮೇಲೆ ಬಂದು ನಿಮಗೆ ಅವಕಾಶಗಳು ಕೊಂಕಣಾಜಿಯವರನ್ನು ಬೇರೆ ಮೇಳಕ್ಕೆ ಹಾಕುವಾಗ ನಿಮಗೆ ಬಂದ ಅವಕಾಶದಿಂದ ಒಂದು ಸೋಮಶೇಖರ ಭಟ್ರು ಸ್ಟ್ರಾಂಗ್ ಆದ್ರು ಅಂತ ಹೇಳಿ. ಸ್ಟ್ರಾಂಗ್ ಆದ್ರೆ ನಾವು ಹೇಳ್ಬೋದು, ಆದ್ರೆ ಅಲ್ಲ, ಆದ್ರೂ ಆಗ ಅಷ್ಟು ಯಾವ ಭಾಗವತರಿಗೂ ಯಾವ ವೇಷಧಾರಿಗಳಿಗೂ ಬಡಿಯುವಷ್ಟು ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದ್ರಿ ಅಂತ ಹೇಳಿ. ಖಂಡಿತ ಕಲಿಕೆಗೆ ಎಲ್ಲ ಒಳ್ಳೆಯ ಉದಾಹರಣೆಗೆ ಈಗ ದೇವಿ ಮಹಾತ್ಮೆ ಅಂತ ಹೇಳಿದ್ರೆ ಆದಿಮಾಯೆ ಪ್ರತ್ಯಕ್ಷದಿಂದ ತೊಡಗಿ ಚಂಡಮುಂಡರು ಬರುವಂತದ್ದು ಎಲ್ಲ ಚಂಡಮುಂಡರವರೆಗೂ ಅಂತ ಕೇಳಿದ್ರೆ ಕಾಲಗತಿಗಳು ಬೇರೆ ಬೇರೆ ಇರ್ತದೆ, ಲಯಗಳೆಲ್ಲ ಬೇರೆ ಇರ್ತದೆ. ಸೊ ನೀವು ಅದಕ್ಕೆ ಪರ್ಫೆಕ್ಟ್ ಆಗಿದ್ರಿ ಅಂತ ಹೇಳಿ. ಖಂಡಿತ. ಮತ್ತೆ ನನಗೆ ಒಂದು ಇವರು ಚಂದ್ರಶೇಖರ್ ಭಟ್ ಅವರು ನಮ್ಮ ಮೇಳದಿಂದ ಬೇರೆ ಮೇಳಕ್ಕೆ ಹೋಗಿ 1-2 ವರ್ಷದ ಮೇಲೆ ಮತ್ತೆ ಕುಬಣ್ಣೂರ್ ಅವರಿಗೆ ನಾನೇ ಬೇಕಾಯ್ತು ಮದ್ದಳೆಗೆ. ಹೌದು. ತುರುವಿಗೆ ಅಂದ್ರೆ ಅವ್ರದ್ದು ನನ್ಗೆ ಅಷ್ಟೊಂದು ಹಿಡಿತಾ ಇಲ್ಲ ಆಯ್ತು. ಅಂದ್ರೆ ಕೇಳ್ತಾ ಇದ್ದಷ್ಟು ನಾವು ಕೇಳುವುದಕ್ಕೂ ನುಡಿಸುವುದಕ್ಕೂ ವ್ಯತ್ಯಾಸ ಇರ್ತದೆ. ಹೌದು, ನುಡಿಸಿ ನನ್ಗೆ ಅಷ್ಟು ಇದಿಲ್ಲ. ಮತ್ತೆ ಅವರು ಒಂದೊಂದೇ ಪದ್ಯವನ್ನು ನೀನೇ ಕೂತ್ಕೊ ಅಂತ ಹೇಳಿದ್ರಿ. ಮತ್ತೆ ನನ್ನನ್ನೇ ನಾನು ಹೋಗುವ ನೀನೇ ಬರ್ಬೇಕು ಅಂತ ಹೇಳುವಂತದ್ದು ಅಲ್ಲಿವರೆಗೆ ನಾನು ಮುಟ್ಟಿಸಿದ್ದು ಅವರೇ ನನ್ನನ್ನ, ಕುಬಣ್ಣೂರು ಶ್ರೀಧರ ರಾವೆ. ಸರಿ, ಅಲ್ಲಿ ಅದಷ್ಟಾಯ್ತು. ಮೊದಲಿಗೆ ಪೂರ್ವರಂಗ ಆಯ್ತು, ಮಧ್ಯಕ್ಕೆ ಆಯ್ತು, ಮತ್ತೆ ಕುಬಣೂರ್ ಅವರಿಗೆ ನೀವೇ ಬೇಕು ಅಂತ ಹೇಳಿ ಅಲ್ಲಿ ಕುಬಣೂರ್ ಅವರು ಪ್ರಧಾನ ಭಾಗವತರು. ಹೌದು. ಆ ಜಾಗಕ್ಕೆ ಸೋಮಶೇಖರ ಭಟ್ರು ಹೇಗೆ ಬಂದ್ರು? ಆ ಜಾಗಕ್ಕೆ ಅವರೇ ನನ್ನನ್ನ ಬರೆಸಿಕೊಂಡದ್ದು. ಕುಬಣೂರು ಶ್ರೀಧರ ಬರುವಾಗ ಬೇರೆ ಯಾರು ಇರ್ಲಿಲ್ವ ಅಲ್ಲಿ ಅವರ ಜೊತೆಗೆ? ಅವರಿಗೆ ಇದ್ದದ್ದು ಇವರೇ ನಮ್ಮ ಶೆಟ್ಟಿಗಾರರು. ಅವರನ್ನ ಬದಲಾಯಿಸಿದ್ರೆ ಅದು ಅಂದ್ರೆ ಒಬ್ಬ 2 ಗಂಟೆಗೆ ರೆಸ್ಟಿಗೆ ಹೋದ್ರೆ 4 ಗಂಟೆಗೆ ಬದುಕಿ ಮಧ್ಯರಾತ್ರಿ. ಹೌದು. ಅವ್ರನ್ನ 2 ಗಂಟೆಗೆ ರೆಸ್ಟ್ ಮಾಡಿದ್ವಿ. ನನ್ನನ್ನ ಇದಕ್ಕೆ ಬರ್ಲಿಕ್ಕೆ 4 ಗಂಟೆಗೆ ಬರ್ಲಿಕ್ಕೆ. ಆಮೇಲೆ ಅದೊಂದು 4 ವರ್ಷ ನಡೆದ. ಆಮೇಲೆ 4 ಮಂದಿ ಆಯ್ತು ಎಲ್ಲ ಮೇಳಗಳಲ್ಲಿ, 4 ಮಂದಿ ಆಗ್ಲಿಕ್ಕೆ ಶುರುವಾಯ್ತು. ಆಮೇಲೆ ನನ್ನನ್ನ ಮತ್ತೆ ಇದಕ್ಕೆ ಏನಾಗಿದೆ 1:30 ಗಂಟೆಗೆ ಬರ್ಲಿಕ್ಕೆ ನನಗೆ. 1:30 ಗಂಟೆಗೆ ಹೌದು. ಅಲ್ಲಿಂದ ಬೆಳಿಗ್ಗೆವರೆಗೆ. ಹೌದು. ಸೊ ಕುಬಣೂರ್ ಅವರೊಟ್ಟಿಗೆ ಹೇಗಿತ್ತು ನಿಮ್ಮದು ರಂಗಸ್ಥಳದ ಬಾಂಡಿಂಗ್? ರಂಗಸ್ಥಳ ಅವ್ರದ್ದು ಒಳ್ಳೆ ರೀತಿಯಲ್ಲಿ ಹೋಗ್ತಿತ್ತು. ನಾನಂದ್ರೆ ಅವ್ರಿಗೆ ಭಾರಿ ಅಚ್ಚುಮೆಚ್ಚಾಗಿ. ಏನೆಲ್ಲ ಕಲ್ತ್ಕೊಂಡ್ರಿ ಕುಬಣೂರ್ ಅವರಿಂದ? ಮದ್ದಳೆಯಲ್ಲಿ ನಾನು ಕಲ್ತೆ ಅಂತ ಹೇಳಲಿಕ್ಕೆ ನಮಗೆ ಆಗುದಿಲ್ಲ. ಅಂದ್ರೆ ಅವರ ಇದು ಭಾಗವತಿಗೆ ಶೈಲಿ ಹೌದು, ಅದರ ಮಟ್ಟಿಗೆ ನಂಗೆ ಅವರು ಪದ್ಯ ಹೇಳುವಾಗ ನನ್ನ ಬೆರಳು ಹೇಗೆ ಹೋಗ್ತದೆ ನನಗೇನೆ ಗೊತ್ತಿಲ್ಲ ಆಯ್ತು. ಆ ರೀತಿ ಹೋಗ್ತಾ ಇತ್ತು. ಬಾರಿಸ್ತಾ ಇದ್ರಿ ಅಂತ ಹೇಳಿ. ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸ್ತೀರಿ ನೀವು ಕುಬಣೂರವರ ಜೊತೆಗೆ ಅನೇಕ ವರ್ಷಗಳ ಕಾಲ. ಹೌದು. ಇದು ಇಷ್ಟರ ನಡುವೆ ಬಹಳಷ್ಟು ಕಲಾವಿದರು ಬಂದು ಹೋಗಿದ್ದಾರೆ. ಅನೇಕ ಕಲಾವಿದರು, ಹಿಮ್ಮೇಳ ವಾದಕರು ಎಲ್ಲರೂ ಕೂಡ ಬಂದು ಹೋಗಿದ್ದಾರೆ. ಹೌದು. ಇದರ ನಡುವೆ 18 ವರ್ಷಗಳ ಕಾಲ ಕಟೀಲು 4ನೇ ಮೇಳದಲ್ಲಿ ಸೇವೆಯನ್ನ ಮಾಡಿ ಇದ್ದಕ್ಕಿದ್ದ ಹಾಗೆ ಸೋಮಶೇಖರ ಭಟ್ರು ಕಟೀಲು ಮೇಳದಿಂದ ಹೊರಬರುವಂತ ಪ್ರಯತ್ನವನ್ನು ಯಾಕೆ ಮಾಡಿದ್ರು? ಹೊರಬರುವಂತ ಪ್ರಯತ್ನ ಅಂದ್ರೆ ಅವ್ರದ್ದು ಅಂದ್ರೆ ಹೆಚ್ಚಿನವರಿಗೆ ನಾನು ಈ ವಿಚಾರ ಯಾಕೆ ಕೇಳಿದ್ರೆ, ಕಟೀಲು ಮೇಳದಲ್ಲಿ ನಾವೆಲ್ಲ ಸಣ್ಣ ಇರುವಾಗಲೇ ಯಕ್ಷಗಾನವನ್ನ ನೋಡ್ತಾ ಇರುವಾಗ
ಮತ್ತೆ ಆ ಕಾಲಘಟ್ಟದಲ್ಲಿ ನಿಮ್ಮನ್ನೆಲ್ಲ ನೋಡಿದ್ದೇವೆ ನಾವು. ಮೇಳ ಬಿಡುವ ಸಂದರ್ಭದಲ್ಲಿ ನಾನು ಕೂಡ ಮೇಳದಲ್ಲಿದ್ದೆ, ಜೊತೆಯಾಗಿದ್ದೆ. ನನಗೆ ವಿಚಾರ ಗೊತ್ತಿದೆ, ಬಟ್ ವೀಕ್ಷಕರಿಗೆ ಗೊತ್ತಿಲ್ಲ ಆ ವಿಚಾರಗಳು. ನಿಮ್ಮನ್ನ ನೋಡ್ತಾ ಇದ್ದವರು ಇವ್ರು ಮೇಳದಲ್ಲಿ ಇದ್ರಂತೆ, ಮೇಳದಿಂದ ಹೊರಗೆ ಬಂದ್ರಂತೆ ಅನ್ನುವಂಥ ವಿಚಾರಗಳು. ಸೊ ಈ ವಿಡಿಯೋ ಮುಖಾಂತರ ಅವರಿಗೆ ನೀವು ಹೇಳಬಹುದು ಹೇಳಿ, ಏನು ವಿಚಾರ ಸ್ಪಷ್ಟನೆ ಕೊಡಬಹುದು. ಖಂಡಿತ ಕೊಡ್ಬೋದು. ಯಾಕಂದ್ರೆ ಅವರು ಒಂದು ರೂಲ್ಸ್ ಮಾಡಿದ್ರು. ಅವರು ಏನು ರೂಲ್ಸ್ ಅಂತ ಹೇಳಿದ್ರೆ, ಹಿಮ್ಮೇಳದವರು ಪೇಟ ಇಟ್ಟುಕೊಂಡೇ ಇರಬೇಕು, ತೆಗಿಲೇಬಾರದು. ರಂಗಸ್ಥಳದಲ್ಲಿರುವಾಗ ಇಟ್ಟುಕೊಂಡೇ ಇರಬೇಕು, ಅದನ್ನ ತೆಗಿದಾದ್ರೆ ಹೊರಗೆ ಬಂದು ತೆಗಿಬೇಕು ಅಂತ ಹೇಳಿ. ಆಗ ನಾನು ನನ್ನ ಮ್ಯಾನೇಜರ್ ಹತ್ರ ಹೇಳಿದೆ, ನೋಡಿ ಹೀಗೆ ಇದ್ರೆ ನನ್ಗೆ ಇಲ್ಲಿ ಸೈಡ್ ನಲ್ಲಿ ಕಜ್ಜಿ ಹೇಳಿ ಕಷ್ಟ. ಅದು ಬೇಸಿಗೆಗಾಲದಲ್ಲಿ, ಈ ಚಳಿಗಾಲದಲ್ಲಿ ಗೊತ್ತಾಗುದಿಲ್ಲ ನಮ್ಗೆ, ಸೆಕೆ ಆಗುದಿಲ್ಲ ಅಲ್ಲಿ. ಬೇಸಿಗೆಗಾಲದಲ್ಲಿ ನಂಗೆ ಇಲ್ಲಿ ಕಜ್ಜಿ ಯಾಕೆ ಆಗ್ಲೂ ಹೇಳಿದ್ದು ಅಂತ ಹೇಳಿದ್ರೆ, ಮೊದ್ಲು ನಾವು ಪೇಟ ಇಡ್ತಿದ್ದೆವು ನಾವು ಮೇಳದಲ್ಲಿರುವಾಗ. ಆಗ ರೂಲ್ಸ್ ಅಂತ ಹೇಳಿದ್ರು, ನಮ್ಗೆ ಬೇಡದ ಬೆವರುವಾಗ ತೆಗೆದು ಕೆಳಗೆ ಇಡ್ತಿದ್ದೆವು ಅದನ್ನ. ಹಾಗೆ ಅವ್ರ ರೂಲ್ಸ್ ನಾನು ಮ್ಯಾನೇಜರ್ ಹತ್ರ ಹೇಳಿದೆ. ಹೀಗೆ ಯಾರಿದ್ರು ಮ್ಯಾನೇಜರ್ ಆಗ? ಪ್ರಕಾಶ್ ರವಿ ಆಳ್ವಾರ, ಪ್ರಕಾಶ್ ಶೆಟ್ಟಿ ಇದ್ರು. ರವಿ ಆಳ್ವಾರು ಮತ್ತೆ ಬಂದು ಅಲ್ಲ, ರವಿ ಆಳ್ವಾರು ನಾವಿರುವ ಸಂದರ್ಭದಲ್ಲಿ ಇದ್ದದ್ದು. ರವಿ ಆಳ್ವ ಪ್ರಕಾಶ್ ಮತ್ತೆ ಅವರು ಓದಕ್ಕೆ ರವಿ ಆಳ್ವ. ಹೌದು, ಪ್ರಕಾಶ್ ಇರುವಾಗ ಹೌದೌದು. ಅವ್ರ ಹತ್ರ ಹೇಳಿದೆ, ಹೀಗೆ ನನ್ಗೆ ಹಾಗೆ ಕಂಪಲ್ಸರಿ ಇಡ್ಬೇಕು ಅಂತಾರೆ, ನನ್ಗೆ ಆಗೋದಿಲ್ಲ. ಈಗ ಇಟ್ಟೆ ನಾನು, ಮತ್ತೆ ಈಗ ಇಟ್ರೆ ಮತ್ತೆ ನಾಳ್ದು ನಾನು ತೆಗೆದ್ರೆ ನೀವು ನಾಳ್ದು ಕೇಳ್ಬಾರ್ದು, ಇಷ್ಟು ಸಮಯ ಇಟ್ಟಿದ್ದೀನಿ ನೀನು, ಮತ್ತೆ ಈಗ ನೀನು ಸೆಕೆಗಾಗುವ ತೆಗಿತೇನೆ ಅಂತ ಹೇಳಿದ್ರೆ ಅದು ಆಗುದಿಲ್ಲ, ಸರಿ ಆಗುದಿಲ್ಲ. ಅದಕ್ಕೆ ನಾನು ಫಸ್ಟಿಗೆ ಹೇಳಿದೆ, ಮೇಳ ಹೊರಡುವ ಸಮಯದಲ್ಲಿ ಒಂದು ಹೊರಟಾಗಿದೆ ಆಮೇಲೆ ಹೇಳಿದ್ದು, ಅದು ನಮ್ಗೆ ಗೊತ್ತಾಗೋದು ಮತ್ತೆ ಅಲ್ವಾ. ಮತ್ತೆ ಹೌದೌದು, ಹೀಗೆ ರೂಲ್ಸ್ ಉಂಟು ಅಂತ ಹೇಳಿ ಹಾಗೆ ಹೇಳಿದೆ ನಾನು. ಹಾಗಾದ್ರೆ ನಾನು ಮೇಳಕ್ಕೆ ಬರುವುದಿಲ್ಲ, ನೀವು ದನಿಗಳ ಹತ್ರ ಹೇಳಿ ಹೀಗೆ ಅವನ ಸಮಸ್ಯೆ ಅಂತೆ. ಅಲ್ಲ, ನೀವು ಪೇಟ ಇಡುದಿಲ್ಲ ಅಂತ ಹೇಳುವಾಗ ಅಲ್ಲಿ ಏನು ಚರ್ಚೆಗಳಾಯ್ತು? ಈಗ ಪೇಟ ನನಗೆ ಇಡ್ಲಿಕ್ಕೆ ಆಗುದಿಲ್ಲ, ಅಲರ್ಜಿ ಆಗ್ತದೆ ಅಂತ ಹೇಳಿದ್ರಿ. ಹೌದೌದು. ಸೊ ಅಲ್ಲಿ ಏನು ನಿಮ್ಮ ಮಧ್ಯೆ ಮತ್ತೆ ಏನಾದ್ರು? ಮ್ಯಾನೇಜರ್ ಮಧ್ಯೆ ಇಲ್ಲ. ಮ್ಯಾನೇಜರ್ ಹೇಳಿದ್ರು, ಅದು ದನಿಗಳು ಹೇಳಿದ ರೂಲ್ಸ್, ನಮ್ಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ ಹೀಗೆ, ನಾನು ಹೇಳಿದೆ ಅವರಲ್ಲಿ, ಹೀಗೆ ನನ್ಗೆ ಸಮಸ್ಯೆ ಬರ್ತದೆ, ಕಜ್ಜಿ ಹೇಳ್ತದೆ, ಅಲ್ಲಿ ಅಲರ್ಜಿ ಆಗ್ತದೆ, ಅದು ಅಲ್ಲೇ ಇದ್ರೆ ಅದು ಬೆವರ್ತದೆ, ಅದು ನನ್ಗೆ ಆಗ್ತದೆ. ಹಾಗೆ ನಾನು ಪೇಟ ಇಡುದಿಲ್ಲ, ನೀವು ದನಿಗಳ ಹತ್ರ ಹೇಳಿ ಅಂತ ಹೇಳಿ. ಹಾಗೆ ಆಯ್ತು, ನಾನು ಇವತ್ತು ಹೇಳಿ ನಿಂಗೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ರು. ಆಗ ಮಧ್ಯಾಹ್ನ ಆಗುವ ಫೋನ್ ಬಂತು ಅವರದು, ಮ್ಯಾನೇಜರ್ದು ಫೋನ್ ಬಂತು. ನೀನು ಪೇಟ ಇಡುದಾದ್ರೆ ಮಾತ್ರ ಮೇಳಕ್ಕೆ ಬರ್ಬೇಕಾದ್ರೆ, ಇಲ್ಲದ್ರೆ ಮೇಳಕ್ಕೆ ಬರೋದು ಬೇಡ ಅಂತ ಹೇಳಿದ್ರು. ದನಿಗಳು ಹಾಗೆ ಹೇಳಿದ್ರು ಅಂತ ಪ್ರಕಾಶ್ ಹೇಳಿದ್ರು. ಹಾಗೆ ನಾನು ಮಾಡಿದ್ದೇನೆ. ಯಾಕಂದ್ರೆ ನಾನು ಹೇಳಿ ಆಗಿದೆ, ನನ್ಗೆ ಇಟ್ಟರೆ ಅಲರ್ಜಿ ಆಗ್ತದೆ, ಹಾಗಾಗಿ ನಾನು ಬರೋದಿಲ್ಲ ಮೇಳಕ್ಕೆ ಅಂತ ಹೇಳಿದ್ದೇನೆ ಅವರ ಹತ್ರ. ಮತ್ತೇನು ನಮ್ಮಲ್ಲಿ ಇದಾಗ್ಲಿಲ್ಲ, ಗಲಾಟೆ ಏನಾಗ್ಲಿಲ್ಲ. ಮತ್ತೆ ಏನಾದ್ರೂ ಮೇಳಕ್ಕೆ ಬರೆಸುವಂತ ಪ್ರಯತ್ನ ಆಗ್ಲಿಲ್ವ? ಇಲ್ಲಿ ಬೇರೆ ಫೋನ್ ಕರೆಗಳು ಅಥವಾ ನನ್ನ ಅಭಿಮಾನಿಗಳು ತುಂಬಾ ಮೇಳದ ಅಭಿಮಾನಿ ವರ್ಗ ಅನ್ನುವಂಥದ್ದು ತುಂಬಾ ಮಂದಿ ಹೇಳಿದ್ರು. ನಾನು ಹೇಳಿದೆ, ನಾನು ಹೀಗೆ ಅವ್ರದ್ದು ಇದುಂಟು ನೋಡಿ, ನನ್ನ ಆರೋಗ್ಯವನ್ನು ನಾನು ನೋಡಿಕೊಳ್ಳೋದು, ನನ್ನ ಆರೋಗ್ಯವನ್ನು ನಾನು ನೋಡ್ಕೊಳ್ಳೋದು. ಅದನ್ನು ಇಟ್ಟು ನನಗೆ ಅಭ್ಯಾಸ ಉಂಟು, ಇಡೋದಿಲ್ಲ ಅಂತ ಹೇಳೋದಲ್ಲ. ಇಟ್ಟರೆ ಅದು 1:30 ಬೆಳಿಗ್ಗೆವರೆಗೆ ಇಡಬೇಕು. ಆಗ ಈ ಅಲರ್ಜಿನ ಇದಕ್ಕೆಲ್ಲ ಇದಾಗ್ತದೆ, ಆಗ ಸ್ವಲ್ಪ ತೋರಣೂ ಇದ್ದೆ, ಆದ್ರೆ ಬೆವರ್ತದೆ ನಂಗೆ. ಮತ್ತೆ ಇಲ್ಲಿ ಹೀಗೆ ತುರುಕಿ ಆಗ್ತದೆ ಮಾರೆ, ಅದಕ್ಕೆ ಬೇಕಾಗಿ ಬಿಡುದು. ನನ್ಗೆ ಇಲ್ಲದ್ರೆ ಏನು, ನಾನು ಮೊದಲು ನಾವು ಇಟ್ಕೊಂಡಿದ್ದವರು ನೀವೆಲ್ಲ ನೋಡಿದವರಲ್ವಾ ಅಂತ ಎಲ್ಲರ ಹತ್ರ ಹೇಳಿದ್ದೇನೆ. ಆಗ ನಾವು ನಮ್ಗೆ ಸೆಕೆ ಆಗಿದ್ರೆ ತೆಗಿತಿದ್ವಿ. ಕುಬಣೂರು ಭಾಗವತರ ಜೊತೆನೆ ಇದ್ದದ್ದು. ಅವರೇ ನಮ್ಗೆ ಮಾಡಿಸಿಕೊಟ್ಟರು, ಕುಬಣೂರು ಭಾಗವತರ ಮಾಡಿಸಿಕೊಟ್ಟರು, ಇದನ್ನು ಇಡುವ ಮಾರ್ರೆ ಚಂದ ಕಾಣ್ತದೆ ಅಂತೇಳಿ, ಸೆಕೆ ಆಗುವಾಗ ಮತ್ತೆ ತೆಗಿಯುವ ಅಂತೇಳಿ ಅವರು ಹೇಳ್ತಾ ಇದ್ದದ್ದು. ಹಾಗೇನೆ ನಾವು ಮಾಡ್ತಾ ಇದ್ದೇವೆ. ಕುಬಣೂರವರು ಇನ್ನು ಸಾಕು ಮಾರ ಮೆಲ್ಲ ತೆಗಿತಾ ಇದ್ರು ಅವರು. ಹಾಗೆ ಇತ್ತು. ಹಾಗೆ ನಾನು ಗಟ್ಟಿ ಇಟ್ಕೊಂಡಿದ್ದೇನೆ ಅಷ್ಟೇ, ನಾನು ಇಡೋದಿಲ್ಲ ಅಂತ ಹೇಳಿ. ಮೇಳದ ಯಜಮಾನರು ನಿಮ್ಮಲ್ಲಿ ಕೇಳುವ ಪ್ರಯತ್ನ ಏನು ಮಾಡ್ಲಿಲ್ವಾ? ಇಲ್ಲ. ಆಮೇಲೆ ಕೇಳಲಿಲ್ಲ. ನಾನು ಮ್ಯಾನೇಜರ್, ನಮ್ಗೆ ನೇರವಾಗಿ ಹೋಗಿ ಯಜಮಾನರ ಹತ್ರ ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿ ಮಾತಾಡ್ಬಹುದು. ಅಂದ್ರೆ ಅದು ಸ್ಪಾಟ್ನ ವಿಷಯ ಅಲ್ಲ. ನಾವು ಅವರ ಮನೆಗೆ ಹೋಗ್ಬೇಕು, ಇಲ್ಲ ಅಲ್ಲಿ ಕಾಯ್ಬೇಕು, ಅವರು ಯಾವ ಮೇಳದ ಹತ್ರಕ್ಕೆ ಬರ್ತಾರೆ ಅಂತ ಹೇಳಿ ಕಾಯ್ಬೇಕು, ಅದೆಲ್ಲ ಕೆಲಸದ ವಿಷಯ ಅಲ್ಲ. ಆಗ ಮ್ಯಾನೇಜರ್ ನಮ್ಗೆ ಏನಿದ್ರು ನಾವು ಮ್ಯಾನೇಜರ್ ಹತ್ರ ಹೇಳ್ಬೇಕಾದದ್ದು. ಈಗ 18 ವರ್ಷ ಕಟೀಲು ಮೇಳದಲ್ಲಿ ಸೇವೆ ಮಾಡಿದಂತ ಸೋಮಶೇಖರ್ ಇದ್ದಕ್ಕಿದ್ದ ಹಾಗೆ ಕಟೀಲು ಮೇಳವನ್ನು ಬಿಡುವಾಗ ಬೇಸರ ಆಗಲಿಲ್ವಾ? ಬೇಸರ ಅಂತ ಹೇಳಿ ಆಗ್ಲಿಲ್ಲ, ಯಾಕಂದ್ರೆ ನನ್ನ ನಿರ್ಧಾರ ನಾನು ತಗೊಂಡದಲ್ಲ. 18 ವರ್ಷ ಕಟೀಲು ಮೇಳ. ಹೌದೌದು, ಆ ರಂಗಸ್ಥಳದ ಅದು ಉಂಟು. ಹಾಗೆಂತ ಹೇಳಿ ನನ್ಗೆ ಅದ್ರ ಬಗ್ಗೆ ಇದ್ದಿಲ್ಲ. ಯಾಕಂದ್ರೆ ನನ್ನ ಇವ್ರ ನಿಯಮದಿಂದ ಅವರು ನಿಯಮ ಮಾಡ್ಲಿ, ನಂಗೇನು ಇದಿಲ್ಲ. ಆ ನಿಯಮ ನಂಗೆ ಆಗುದಿಲ್ಲ ಅಂತೇಳಿ ನಾನು ಹೊರಗೆ ಅಷ್ಟೇ. ಎಲ್ಲಿಯೋ ಒಂದು ಕಡೆ ಆಗುದಿಲ್ವಾ, ನಾನು ದುಡುಕಬಾರ್ದಿತ್ತು ಅನ್ನುವಂತಹ ಆಲೋಚನೆಗಳು ಬರುದಿಲ್ವಾ ಅಂತ? ದೇವರು ನನ್ನ ಕೈ ಬಿಡ್ಲಿಲ್ಲ.
ಆಗುದಿಲ್ಲ. ಅಲ್ಲಿ ತುಂಬಾ ಮಂದಿ ಹೇಳಿದ್ರು, ನನ್ನ ಅಭಿಮಾನಿಗಳು, ನೋಡು ನೀನು ಕಟೀಲ್ ಮೇಳ ಬಿಟ್ರೆ ಹಾಳಾಗ್ತಿ ಅಂತ ಎಷ್ಟೋ ಮಂದಿ ಹೇಳಿದ್ದಾರೆ, ಎದುರು ಹೇಳಿದ್ರು ನಾನು ಹೇಳಿದ್ದಾರೆ, ಎಷ್ಟು ಫೋನ್ ಮಾಡಿ ಹೇಳಿದ್ದಾರೆ, ಬೇಡ ಸೋಮಣ್ಣ ನೀನು ಕಟೀಲ್ ಮೇಳ ಬಿಡ್ಬೇಡ ಹಾಳಾಗ್ತಿ, ಇದಕ್ಕಿಂತ ಮೊದಲು ಬಿಟ್ಟು ಅವ್ರು ಹಾಳಾಗಿದ್ದಾರೆ ಅಂದ್ರೆ ಆಗ್ಲಿ, ಅವರು ಇಟ್ಟಾಗಿ ಆಗ್ತದೆ. ಅವರೇ ನನ್ನನ್ನು ಕಳಿಸಿದ್ದು. ನಾನು ಒಂದು ನಿರ್ಧಾರ ತಗೊಂಡು ಅದೇ ನಿರ್ಧಾರ. ನನ್ನ ದುಡಿದಿದ್ದೀರಿ ಹೇಗೂ. ಹೌದು ಅಲ್ಲ ನಾನು ಅದನ್ನ ಮೋಸ ಮಾಡ್ಲಿಲ್ಲ. ಹೌದು, ನಾನು ಅಲ್ಲಿಂದ ಏನು ಕದ್ದುಕೊಂಡು ಬಂದಿಲ್ಲ, ಅಲ್ಲಿ ಯಾರಿಗೂ ಬೈಲಿಲ್ಲ, ಯಾರದನ್ನು ಗಲಾಟೆ ಮಾಡ್ಲಿಲ್ಲ, ಜೊತೆಯಾಗಿದ್ದು. ನಾನು ತಾಯಿ ಹತ್ರ ಹೇಳಿದ್ರೆ ಅಷ್ಟೇ, ನನ್ನ ಒಳ್ಳೇದು ಮಾಡು ಅಂತ ಹೇಳಿ. ನಾನು ನಿನ್ನ ಮೇಳದಲ್ಲಿ ಹೀಗೆ ರೂಲ್ಸ್ ಮಾಡಿದ್ರೆ ಹಾಗಾಗಿ ನಿನ್ನ ಮೇಳದಲ್ಲಿ ಬರುವುದಿಲ್ಲ ಅಂತ ಹೇಳಿ ನಾನು ತಾಯಿ ಹತ್ರನೂ ಹೇಳಿಲ್ಲ. ಅಲ್ಲ, ಆ ರೂಲ್ಸ್ ಅನ್ನು ತೆಗಿಸು ಅಂತ ಹೇಳಿ ತಾಯಿ ಹತ್ರ ಹೇಳಿಲ್ಲ. ಹಾಗಾಗಿ ನಾನೀಗ ನೆಮ್ಮದಿಯಲ್ಲಿದ್ದೇನೆ. ಆಮೇಲೆ ಅಲ್ಲಿ ಈಗ ಅದಲ್ಲದೆ ನನ್ನ ಬೇರೆಯವರು ನನ್ಗೆ ಹೇಳಿದ್ರು, 2-3 ಮಂದಿ ಹೇಳಿದ್ರು. ಆ ಸಮಯದಲ್ಲಿ ನಾನು ಮನೆ ಕಟ್ತಾ ಇದ್ದೆ. ಅವನು ಮೇಳ ಬಿಟ್ಟದ್ದು ದನಿಗಳು ಹಣ ಕೊಡ್ಲಿಲ್ಲ ಅಂತ ಹೇಳುವಂತ ವಿಷಯದಲ್ಲಿ, ಅವನು ಮನೆ ಕಟ್ಲಿಕ್ಕೆ ಹಣ ಕೊಡ್ಲಿಲ್ಲ ವಿಷಯದಲ್ಲಿ ಇವ ಮೇಳ ಬಿಟ್ಟದ್ದು ಅಂತ ಹೇಳಿದ್ದಾರೆ. ನನ್ನ ಹತ್ರ ಹೇಳಿದ್ದಾರೆ, ನೀನು ಹಾಗೆ ಬಿಟ್ಟದಂತೆ ಹೌದಾ ಅಂತ ಹೇಳಿ. ಈಗ ನಾನು ಸ್ಪಷ್ಟತೆ ಕೊಡ್ತೇನೆ, ನಾನು ದನಿಗಳ ಹತ್ರ ಹಣ ಕೇಳಿದ್ದೇನೆ, ಹೌದು, ನನಗೆ ಕೊಟ್ಟಿದ್ದಾರೆ, ಅದನ್ನು ವಾಪಸ್ ಕೊಟ್ಟಿದ್ದೇನೆ. ಆಮೇಲೆ ನಾನು ಹಣ ಕೇಳಲಿಲ್ಲ, ಅವರಲ್ಲಿ ಮೇಳ ಹೊರಡುವ ಕೇಳಲಿಲ್ಲ. ಆ ವಿಷಯದಲ್ಲಿ ನಾನು ಮೇಳ ಬಿಟ್ಟದ್ದೇ ಅಲ್ಲ. ನಾನು 3 ಮಂದಿಯನ್ನು ಕೇಳಿದ್ದಾರೆ ಅದೇ ಸಮಯದಲ್ಲಿ, ನಿಂಗೆ ದನಿಗಳು ಹಣ ಕೊಡ್ಲಿಲ್ಲ ಅಂತೆ, ಅದಕ್ಕೆ ನೀನು ಮೇಳ ಬಿಟ್ಟದ? ಅದಲ್ವೇ ಅಲ್ಲ. ವಿಚಾರ ಆಕ್ಚುಲಿ ನಮಗೆ ಗೊತ್ತಿದೆ, ನಾವು ಮೇಳದಲ್ಲಿ ಇದ್ದೆವು. ಹೌದೌದು, ನಾವೆಲ್ಲ 4ನೇ ಮೇಳದಲ್ಲಿ ತುಂಬಾ ವರ್ಷ ಜೊತೆಯಾಗಿದ್ದವರು, ಬಹಳ ಕ್ಲೋಸ್ ಅಲ್ಲಿ ಇದ್ದವರು, ನಮಗೆಲ್ಲ ವಿಚಾರಗಳು ಗೊತ್ತಿದೆ. ಬಟ್ ವೀಕ್ಷಕರಿಗೆ ಕೆಲವರಿಗೆ ಗೊಂದಲಗಳಿರ್ತದೆ. ಕಟೀಲ್ ಮೇಳದಲ್ಲಿ ರಂಗಸ್ಥಳದಲ್ಲಿ ನಿಮ್ಮನ್ನು ನೋಡಿದವರಿಗೆ ಇದ್ದಕ್ಕಿದ್ದಾಗೆ ಬಿಡುವಂತದ್ದು ಕೆಲವರಿಗೆ ಗೊತ್ತಿರಬಹುದು, ಹಣದ ವಿಷಯದಲ್ಲಿ ಬಿಟ್ಟದ್ದು. ಹೌದೌದು, ಗೊತ್ತಿಲ್ಲದೆ ಇರಬಹುದು. ಆದ್ರೆ ವಿಚಾರಗಳು ಇಷ್ಟು ಅನ್ನುವಂಥದ್ದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂತದ್ದು ಅಂತ ಹೇಳಿ. ಎಸ್, ಇದಿಷ್ಟು ವಿಚಾರ. ಇದು ಪೇಟದ ವಿಚಾರದ ಬಗ್ಗೆ ಇದ್ದಂತಹ ಗೊಂದಲಗಳಿಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದೀರಿ. ಕಟೀಲು ಮೇಳದಿಂದ ಹೊರಗೆ ಬಂದಂತಹ ಸೋಮಶೇಖರರು ಮತ್ತೆ ಹೇಗೆ ಮುಂದುವರೆದ್ರು ಅಂತ ಹೇಳಿ. ಕಟೀಲು ಮೇಳ ಬಿಟ್ಟು ಆಗ ಎಲ್ಲರಿಗೂ ಪ್ರಚಾರ, ಆಗೆಲ್ಲ ಮೊಬೈಲ್ ಎಲ್ಲ ಇತ್ತಲ್ಲ, 18ರಲ್ಲಿ ಎಲ್ಲ 18ನೇ ಇಸ್ವಿಯಲ್ಲಿ ಆದದ್ದು ಪ್ರಕರಣ. ಆಗಲೇ ಮರು ದಿವಸ ನನಗೆ ಕಾಲ್ ಬರ್ಲಿಕ್ಕೆ ಶುರುವಾಯಿತು. 2-3 ಮೇಳದವರು ಕಾಲ್ ಬಂತು, ನಮ್ಮ ಮೇಳಕ್ಕೆ ಬರ್ತೀರಾ ಅಂತ ಹೇಳಿ. ಹಾಗೆ ಮತ್ತೆ ನನ್ನ ಆತ್ಮೀಯರಾದ ಚಂದ್ರಶೇಖರ್ ಭಟ್ರು ಅವರು ಕೇಳಿದ್ರು, ನಾನು ಹೀಗೆ ಹೋಗ್ತಾ ಇದ್ದೇನೆ, ಅವರು ಸುಂಕದಕಟ್ಟೆಗೆ ರಜೆಗೆಲ್ಲ ಹೋಗ್ತಾ ಇದ್ರಂತೆ. ಆಗ ನನ್ನ ಕೇಳಿದ್ರು, ನಾನು ಸುಂಕದಕಟ್ಟೆ ಹೋಗ್ತಾ ಇದ್ದೇನೆ, ನೀನು ಬರೋದಾದ್ರೆ ಬಾ ಮಾತಾಡ್ಸೋಣ ಅಂತ ಹೇಳಿದ್ರು. ಅಂದ್ರೆ ಅವರು ಅದಕ್ಕೆ ಮೇಳಕ್ಕೆ ಅಂತ ಹೇಳಿ ಅಲ್ಲ, ಹೋಗ್ತಾ ಇದ್ರು ಅವರು. ಆಮೇಲೆ ಆಯ್ತು ಅಂತ ಹೇಳಿ, ಹಾಗೆ ಮೂಡುಬಿದ್ರೆಯಲ್ಲಿ ಆಟ ಯಕ್ಷಗಾನ ಇತ್ತು ಅವರದು, ಒಂಟಿಕಟ್ಟೆಯಲ್ಲಿ. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗುವ ನಮ್ಮ ಊರಿನ ಕರುಣಾಕರ್ ಭಾಗವತರೇ ಅದರಲ್ಲಿ ಪ್ರಧಾನ ಭಾಗವತರಾಗಿದ್ದರು, ಕಾಶಿಪಟ್ಟಣ ಭಾಗವತ ಸುಂಕದಕಟ್ಟೆ ಮೇಳದಲ್ಲಿ. ಹಾಗೆ ಅವ್ರ ಹತ್ರ ಮಾತಾಡುವಾಗ ಅವರು ಹೇಳಿದ್ರು, ಬರೋದಾದ್ರೆ ಬನ್ನಿ, ನಮ್ಮ ಊರಿನವರೇ ಹೇಳಿ. ಹಾಗೆ ಅವರ ಮೇಳಕ್ಕೆ ನಾನು ಸೇರಿದೆ. ಚಂದ್ರಶೇಖರ್ ಭಟ್ರು ಇದ್ರು ಆ ವರ್ಷ. ಚಂದ್ರಶೇಖರ್ ಭಟ್ರು ನಾನು ಸೇರಿದೆ ಅಂತ ಹೇಳಿ ಏನೋ ಗೊತ್ತಿಲ್ಲ, ಅವ್ರನ್ನು ಮೇಳಕ್ಕೆ ಅವತ್ತು ಆ ವರ್ಷದಲ್ಲಿ ಅದೇ ಮೇಳದಲ್ಲಿ ತಿರುಗಾಟ ಮಾಡಿದ್ರು. ಹೌದು, 2ನೇ ಡ್ಯೂಟಿಯಾಗಿ ಪ್ರಧಾನ ಮದ್ದಳೆಗಾರರಾಗಿ ಅದರಲ್ಲಿ ನಾನು ಅವ್ರ ಜೊತೆ ಮದ್ದಳೆಗೆ ಅದರಲ್ಲಿ ಮುಂದುವರಿದೆವು. ಈಗ ಪ್ರಸ್ತುತ ಸುಂಕದಕಟ್ಟೆ ಮೇಳದಲ್ಲಿ ಇದ್ದೀರಿ. ಪ್ರಸ್ತುತ ಸುಂಕದಕಟ್ಟೆ ಮೇಳ ಎಷ್ಟು ವರ್ಷ ಆಯ್ತು ಟೋಟಲ್ ಈಗ ಸುಂಕದಕಟ್ಟೆಯಲ್ಲಿ? ಈಗ 8 ವರ್ಷ ಆಯ್ತು ಅಂತ ಅನಿಸ್ತದೆ. 8-7. ಹೇಗಾಗ್ತದೆ ಮೇಳದ ಒಡನಾಡು ಸುಂಕದಕಟ್ಟೆ? ಅದ್ರಲ್ಲಿ ನಾಗೇನೆ ಒಳ್ಳೆ ಕಲಾವಿದರೆಲ್ಲ ಇದ್ದಾರೆ, ಮತ್ತೆ ಒಳ್ಳೆ ಭಾಗವತರು ಸಿಕ್ಕಿದ್ದಾರೆ. ಅದ್ರಲ್ಲಿ ಹೋಗಿ ಆದ್ಮೇಲೆ ನನಗೆ ಕಡಬ ರಾಮಚಂದ್ರಯ್ಯ ಅವರು ಸಿಕ್ಕಿದ್ರು. ಅವ್ರದ್ದು ನನಗೆ ಪರಿಚಯವೇ ಇಲ್ಲ ಆಯ್ತು ನನಗೆ. ಅವ್ರ ಜೊತೆ ತಿರುಗಾಟ ಮಾಡಿದೆ 1 ವರ್ಷ. ಆಮೇಲೆ ಗಿರೀಶ್ ರೈ ಅವರು ಸಿಕ್ಕಿದ್ರು, ಕಕ್ಕೆ ಬದ ಭಾಗವತರು. ಹೌದು, ಅವ್ರನ್ನು ಅದಕ್ಕೆ 1 ವರ್ಷಕ್ಕೆ ಅತಿಥಿ ಭಾಗವತರಾಗಿ ಮತ್ತೆ 1 ವರ್ಷ ಅದೇ ಮೇಳದಲ್ಲಿ ಇದ್ರು ಅಂತ ಹೇಳ್ಬೋದು. ಅವರು 2 ಮೇಳಕ್ಕೂ ಇದ್ರು ಆ ವರ್ಷ. ಹೌದು. ಹಾಗೆ ಅವ್ರದ್ದು ನಂಗೆ ಒಡನಾಟ, ಅವ್ರದ್ದು ಮೊದಲೇ ಒಡನಾಟ ಇತ್ತು. ಹೊರಗಿನ ಕಾರ್ಯಕ್ರಮದಲ್ಲಿ ಸಿಗ್ತಾ ಇತ್ತು. ಗಿರೀಶ್ ರೈ ಅವರು ತುಂಬಾ ಸಿಕ್ಕಿದ್ದಾರೆ ಹೊರಗಿನ ಕಾರ್ಯಕ್ರಮ, ತಾಳಮದ್ಲೆ, ಯಕ್ಷಗಾನ ಇದ್ರಲ್ಲಿ ಎಲ್ಲ ಸಿಗ್ತಾ ಇತ್ತು. ಹೊರಗೆ ಬಹಳಷ್ಟು ಕಾರ್ಯಕ್ರಮ ನಿಮಗೆ ಸಿಗ್ತಿತ್ತು. ಕಟೀಲ್ ಮೇಳದಲ್ಲಿ ಇದ್ದ ಸಂದರ್ಭದಲ್ಲಿ ಹೌದು ಸಿಗ್ತಾ ಇತ್ತು. ಒಳ್ಳೆ ಕಾರ್ಯಕ್ರಮಗಳು ಸಿಗ್ತಾ ಇತ್ತು ನನಗೆ. ಆಮೇಲೆ ಈಗ ಪ್ರಸ್ತುತ ಶಿವಪ್ರಸಾದ್ ಎಡಪದವ ಅವರು ಪ್ರಧಾನ ಭಾಗವತರಾಗಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ಹಳದಂಗಡಿ ಯೋಗೀಶ್ ಶರ್ಮರು, ಹೌದು, ಅವರು ಇದ್ರು. ಅವ್ರ ಜೊತೆ 2 ವರ್ಷ ತಿರುಗಾಟ ಮಾಡಿದ್ದೇನೆ.
ವೇಷಧಾರಿಗಳ ಅಲ್ಲಿ ವೇಷಧಾರಿಗಳಲ್ಲಿ ಹೇಳೋದಾದ್ರೆ ಈಗ ರಮೇಶ್ ಕುಲ್ಶೇಖರ್ ಅವರು ಅದರಲ್ಲಿ ಪ್ರಬಂಧಕರಾಗಿದ್ದಾರೆ, ಮ್ಯಾನೇಜರ್ ಆಗಿದ್ದಾರೆ. ಅವರು ಒಳ್ಳೆ ಶ್ರೀವೇಷ. ಮತ್ತೆ ಈಗ ಪ್ರಸ್ತುತ ಅದರಲ್ಲಿ ನಮ್ಮ ನೀರ್ಚಲ್ ಸತೀಶ ಅವರು ಒಳ್ಳೆ ಪುಂಡು ವೇಷಧಾರಿ, ಅವರು ಇದ್ದಾರೆ. ಮತ್ತೆ ಸತೀಶ್ ನಾಯನಾಟ್ನವರು ಮತ್ತೆ ನಮ್ಗೆ ಜೊತೆ ಆಗಿದ್ದಾರೆ. ಬರ್ತಾರೆ ಅದೇ ಹೌದು, 4ರಲ್ಲಿ ನಾವು ಜೊತೆಯಾಗಿದ್ದವರು. ಈಗ ಅದ್ರಲ್ಲಿ ನಾವು ಜೊತೆಯಾಗಿ ಇದ್ದೇವೆ. ಹೌದು, ಹಾಗೆ. ಸೋಮಣ್ಣ, ಈಗ ಯಕ್ಷಗಾನ ಮೇಳಗಳೆಲ್ಲವೂ ಕೂಡ ನೀವಿದ್ದಂತ ಸಮಯದಲ್ಲಿ ಕಟೀಲೆಲ್ಲ ಬೆಳಗಿನವರೆಗಿನ ಯಕ್ಷಗಾನ ಇಲ್ಲ. ಈಗ ಕಾಲಮಿತಿಗೆ ಒಗ್ಗಿಕೊಂಡಿದೆ. ಕಾಲಮಿತಿಗೆ ಒಗ್ಗಿಕೊಂಡಿರುವಾಗ ಸೋಮಶೇಖರ್ ಭಟ್ರಿಗೆ ಪುನಃ ಕಟೀಲು ಮೇಳಕ್ಕೆ ಬರಬಹುದಲ್ವಾ ಅಂತ ಹೇಳಿ. ಬರ್ಬೋದು. ನಾನೀಗ ಹೊರಗಿನ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇದ್ದೇನೆ, ಅಂದ್ರೆ ಯಕ್ಷಗಾನಕ್ಕೆ ಹೋಗ್ತೇನೆ. ಅದ್ರಲ್ಲಿ ಈಗ ಪೇಟದ ವಿಚಾರವೂ ಕೂಡ ಏನು ಅಷ್ಟಿದಿಲ್ಲ. ಅಲ್ಲ, ಈಗ ಪೇಟ ಮಾಡ್ತಿದ್ದೆ, ನಾನು ಅದ್ರಲ್ಲಿ ಇರ್ತಿದ್ದೆ. ಹೌದು. ಆಗ 1:30 ಗಂಟೆಗೆ ಕೂತ್ರೆ ಬೆಳಿಗ್ಗೆ 6:00ವರೆಗೆ ಇತ್ತು. ಅದಕ್ಕೆ ನಾನು ಹೌದು. ಈಗ 10 ಗಂಟೆಗೆ, ಈಗ 6 ಗಂಟೆಗೆ ಕೂತ್ರು 10 ಗಂಟೆವರೆಗೆ ಡ್ಯೂಟಿ ಮುಗಿದ. 3 ಗಂಟೆ ಹೊತ್ತು ಈಗ ಪ್ರಧಾನದವರಿಗೆ ಸಿಗುವಂತದ್ದು 3 ಗಂಟೆ ಡ್ಯೂಟಿ ಏನೋ ಹಾಗೆ. ಹೌದು, ಹಾಗೆ ಸಿಗ್ತದೆ. ಅವಕಾಶಗಳಿದ್ರೆ ಬರುವ ಆಲೋಚನೆ ಉಂಟಾ ಕಟೀಲಿಗೆ? ಬರ್ತೇನೆ. ಮತ್ತೆ ಕಟೀಲಿಗೆ ಎಲ್ಲ ನೋಡುವಂತವರು ಕೆಲವರೆಲ್ಲ ಕಾಯ್ತಾ ಇರ್ತಾರೆ. ಮತ್ತೆ ಸೋಮಣ್ಣನನ್ನ ಕಟೀಲು ಮೇಳದಲ್ಲಿ ನೋಡಬೇಕು ಅಂತ ಹೇಳಿ ಖಂಡಿತವಾಗಿ ಅನುಭವಿ ಮದ್ದಳೆಗಾರರಾಗಿದ್ದಂಥವರು, ತುಂಬಾ ಹಿರಿಯ ಭಾಗವತರಾಗಿರುವಂತಹ ಕುಬಣೂರವರಾಗ್ಲಿ ಅಥವಾ ಅನೇಕ ಜನರೊಟ್ಟಿಗೆ ಇದ್ದಂತ ಒಬ್ಬ ಹಿರಿಯರಂತ ಹೇಳಬಹುದು. ಮತ್ತೆ ಈಗ ಸರಿಸುಮಾರು ಎಷ್ಟು ವರ್ಷ ಆಯ್ತು ನಿಮ್ಮ ಹಿಮ್ಮೇಳದಲ್ಲಿ? ಒಂದು 30 ವರ್ಷಗಳಿಂದ? 30 ಆಗ್ಲಿಲ್ಲ, 97 ಪ್ರಾರಂಭಿಸಿದ್ದು. ಅದೇ ಸರಿಸುಮಾರು 25ರಿಂದ 30 ವರ್ಷಗಳ ಕಾಲ ಅನುಭವವನ್ನು ಹೊಂದಿರುವಂತವರು, ದಿಗ್ಗಜ ಭಾಗವತರೊಡನೆ ಅನೇಕ ಕಲಾವಿದರಿಗೆ ಬಡಿದ ಶೀನಪರೈಗಳಾಗಿರ್ಬೋದು, ಹೊಳ್ಳರಾಗಿರ್ಬೋದು, ತೋಡಿಕಣದವರಾಗಿರ್ಬೋದು, ಅಂಥವರ ಜೊತೆಗೆ ಇವರು ಹಿಮ್ಮೇಳ ವಾದಕರಾಗಿ ಗುರುತಿಸಿಕೊಂಡಂಥವರು ಪ್ರಸ್ತುತ ಸುಂಕದಕಟ್ಟೆ ಮೇಳದಲ್ಲಿದ್ದಾರೆ. ನೀವೆಲ್ಲ ನೋಡಿರ್ಬೋದು, ನಿಮಗೆ ಗೊತ್ತಿದೆ. ಸೊ ಹೀಗಿರುವಾಗ ಅವಕಾಶಗಳಿದ್ರೆ ಮತ್ತೆ ಕೂಡ ನೀವು ಕಟೀಲು ಮೇಳಕ್ಕೆ ಬರ್ಬೇಕನ್ನುವಂಥದ್ದು ನಮ್ಮ ಕೋರಿಕೆಯ ಜೊತೆಗೆ ಈಗ ಇನ್ನು ಕಳೆದ ಬಾರಿ ಕೂಡ ಸುಂಕದಕಟ್ಟೆ ಮೇಳದಲ್ಲಿ ಇದ್ವಿ. ಸುಂಕದಕಟ್ಟೆ ಮೇಳದಲ್ಲಿ ಈಗ ಯಾವ ಪ್ರಸಂಗಗಳೆಲ್ಲ ಹೆಚ್ಚು? ತುಳು ಪ್ರಸಂಗಗಳು ಜಾಸ್ತಿ ಆಗುತ್ತೆ. ಹಾಗೆಂತೇಳಿ ದೇವಿ ಮಹಾತ್ಮೆಗಳು ತುಂಬಾ ಆಗ್ತದೆ. ಯಾಕಂದ್ರೆ ಸತೀಶ್ ನಾಯ್ನವರು ಅವ್ರು ಬಂದಿದ್ದಾರೆ. ಹೌದು, ಅವರು ಬಂದ ಕಾರಣ ಅದೊಂದು ದೇವಿ ಮಹಾತ್ಮೆಗಳು ಜಾಸ್ತಿ ಆಗ್ತಾ ಉಂಟು. ಈ ವರ್ಷ ಕಳೆದ ತಿರುಗಾಟದಲ್ಲಿ 15ವರೆಗೆ ಹೋಗಿದೆ ಅಂತ ಅನ್ಸ್ತದೆ. ಹೌದು, ದೇವಿ ಮಹಾತ್ಮೆ ಅನ್ನುವಂಥದ್ದು. ಈಗ ಆಯ್ತು. ಈಗ ಪ್ರಸ್ತುತ ಮುಂದಿನ ತಿರುಗಾಟ ಯಾವಾಗ ಏನು ಅಂತ ಹೇಳಿ ಅದು ಮಾಹಿತಿ ಇಲ್ಲ. ಅದ್ರಲ್ಲೇ ಇದ್ದೇನೆ ನಾನು, ಮೇಳದಲ್ಲೇ ಇದ್ದೇನೆ. ಮಳೆಗಾಲದಲ್ಲಿ ಏನು? ಮಳೆಗಾಲದಲ್ಲಿ ಈಗ ನಮ್ಮ ಇಲ್ಲಿ ಮೂಡುಬಿದ್ರೆ ಪುತ್ತಿಗೆ ಮಹತೋಬಾರ ಸೋಮನಾಥೇಶ್ವರ ದೇವಸ್ಥಾನ ಅದರಿಂದ ಹೊರಟಂತ ಚಿಕ್ಕ ಮೇಳ ಉಂಟು. ಅದು ಸಾಧಾರಣ 37 ವರ್ಷ ಆಯ್ತು. ಒಮ್ಮೆಗೆ ಗಣಿತೀನಿ